ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಅಗ್ರಿ ಫಾರ್ಮರ್ಸ್ ಟು ಸ್ಟೂಡೆಂಟ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ದೀರಾ, ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಯಾರೆಲ್ಲ ಬರ್ತಿದ್ದೀರಾ, ಬಯಾಲಜಿ ಸ್ಟೂಡೆಂಟ್ಸ್ ಅವರೇನೇ ಬರೀಬೇಕು. ಕಂಪ್ಯೂಟರ್ ಸೈನ್ಸ್ ಆಗೋದಿಲ್ಲ. ಅದು ಏನಂದರೆ ನಿಮಗೆ ಪ್ರಾಕ್ಟಿಕಲಲ್ಲಿ ಎಲ್ಲನೂ ಅಂದರೆ ಸಮ್ ಕಾಲೇಜಸ್ ಲೈಕ್ ಹಾಸನ್, ವಿ ಸಿ ಫಾರ್ಮ್, ಯಾವುದೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕಾಲೇಜಸ್ ಆದ್ರೂ ಒರಿಜಿನಲ್ನ ತೋರಿಸ್ತಾರೆ. ಅಂದರೆ ಒರಿಜಿನಲ್ ಚಿಕ್ಕ ಚಿಕ್ಕ ಗಿಡಗಳನ್ನ ಇಟ್ಟಿರ್ತಾರೆ, ಚಾನ್ಸಸ್ಗಳು ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾವು ಮೊದಲಿದಾಗಿ ನೋಡೋದಾದರೆ ನೆಲ್ಲಿಕಾಯಿ ಗಿಡ ನಾನು ತೋರಿಸ್ತೇನೆ. ನಮ್ಮ ಒಂದು ಈ ಚಾನಲಲ್ಲಿ ಬರೀ ಒರಿಜಿನಲ್ ಗಿಡಗಳನ್ನೇ ತೋರಿಸ್ತೀವಿ. ನೋಡಿ, ನೆಲ್ಲಿಕಾಯಿ ಗಿಡ ಎಷ್ಟು ಚೆನ್ನಾಗಿದೆ. ನೆಲ್ಲಿಕಾಯಿ ಗಿಡ ಹಿಂಗೇನೆ ಇರ್ತಿದ್ದು ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಇದೇ ಥರ ಇನ್ಯಾವ ಗಿಡಗಳು ಬರೋಕ್ಕೆ ಚಾನ್ಸ್ ಇಲ್ಲ. ಇದು ಹೈಬ್ರಿಡ್ ನೆಲ್ಲಿಕಾಯಿ ಏನಿಲ್ಲ, ಇದನ್ನೇ ಇಟ್ಟಿರ್ತಾರೆ. ಯಾಕಂದರೆ ಯಾವುದೇ ಒಂದು ಹೊಸ ತಳಿಯನ್ನು ಅನ್ವೇಷಣೆ ಮಾಡಿದರೆ ಎಲ್ಲ ಕಾಲೇಜಸ್ಗಳು ಆ ಗಿಡಗಳನ್ನು ಬೆಳೆಸಬೇಕಾಗಿರೋ ಒಂದು ಉದ್ದೇಶ ಇರುತ್ತೆ. ನೋಡಿ, ಇಲ್ಲಿ ಒಂದು ಹೈಬ್ರಿಡ್ ನೆಲ್ಲಿಕಾಯಿ ಗಿಡ ಇರುತ್ತೆ. ಕಾಯಿಗಳು ನೀವು ನೋಡ್ತಾ ಇದ್ದೀರಾ, ಕಾಯಿಗಳು ಬಿಡಿ, ಇದು ದಪ್ಪ ಸೈಜಲ್ಲೇ ಇರುತ್ತೆ. ಸದ್ಯಕ್ಕೆ ಒಂದು ಚಿಕ್ಕ ಸೈಜು ನೆಲ್ಲಿಕಾಯಿ ಐತೆ. ಇಲ್ಲಿ ನೋಡಿ ನೆಲ್ಲಿಕಾಯಿಗಳು, ಇದು ನೆಲ್ಲಿಕಾಯಿ ಅಂತ ಕರೀತಾರೆ. ನೆಲ್ಲಿಕಾಯಿ ಇದು ಡಿಫ್ರೆನ್ಸ್ ಈಸಿಯೆಸ್ಟ್. ಅಂದರೆ ನೀವು ಅನ್ಕೋದಿದೇನಪ್ಪ ಸರ್ ಕನ್ನಡದಲ್ಲಿ ಮಾಡ್ತಿದ್ದಾರೆ ಇವರು ಅಂತ. ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ಕನ್ನಡದಲ್ಲೂ ಕೂಡ ಇರುತ್ತೆ, ಇಂಗ್ಲೀಷಲ್ಲೂ ಕೂಡ ಇರುತ್ತೆ. ಅಂದರೆ ಲೈಕ್ ಕ್ವಶನ್ಸ್ ವಿತ್ ಆನ್ಸರ್. ಅದಕ್ಕೆ ನೀವು ಕನ್ನಡದನ್ನೇ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ಕನ್ನಡದಿಂದ ಬಂದಿರ್ತೀವಿ. ಅದಕ್ಕೆ ನಾನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೋಡಿ, ನೆಲ್ಲಿಕಾಯಿ ಗಿಡ. ಮತ್ತು ಫ್ರೆಂಡ್ಸ್, ಇದು ಬಾದಾಮಿ ಗಿಡ. ಬಾದಾಮಿ ಗೊತ್ತಲ್ಲ, ಸಾರಿ ಬಾದಾಮಿ ಎಲ್ಲ, ಇದು ಗೋಡಂಬಿ ಗಿಡ. ಈ ಗೋಡಂಬಿ ಗಿಡ ಎಲೆಗಳು ನೋಡಿ ಒಂಥರ ಹಲ್ಸಿನ, ಅಂದರೆ ಹಲ್ಸಿಂದ ಎಲೆ ಥರ ಕಂಡ್ರೆ ತುಂಬ ಚಿಕ್ಕ ಚಿಕ್ಕ ಎಲೆ ಇರ್ತದೆ. ಮತ್ತು ಅದು ಬಂಚಸ್ ಜಾಸ್ತಿ ಇರುತ್ತೆ ಹಲ್ಸಲ್ಲಿ. ಮತ್ತು ಅದು ಶೈನಿ ಇರುತ್ತೆ. ಇವು ತುಂಬ ಶೈನಿ ಇರಲ್ಲ. ನೋಡಿ, ಇದೊಂದು ಐಡೆಂಟಿಫಿಕೇಷನ್. ಶೈನಿ ಇರಲ್ಲ, ಅವು ತುಂಬ ಶೈನಿ ಇರುತ್ತೆ. ಆ ಒಂದು ಗಿಡ ಬಂದಾಗ ತೋರಿಸ್ಕೊಡ್ತೀನಿ. ನೋಡಿ, ಇದು ಯಾವುದು ಶೈನಿ ಇಲ್ಲ, ಒಂಥರ ಲೈಕ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಈ ಥರದ್ದು ಬಾದಾಮಿ ಕಾಯಿಗಳು ಬಿಟ್ಟಿಲ್ಲ. ಯಾಕಂದರೆ ನಾನು ಇವಾಗ ವೀಡಿಯೋ ಮಾಡ್ತಿರೋದು ಆ ಸೀಸನ್ನೇ ಎಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಿಮ್ಗೆ ತೋರಿಸೋದಾದರೆ ಲ್ಯಾಂಥನ ಗೊತ್ತಲ್ವ ನಿಮಗೆ? ಇದು ರೋಸಾ ಕಡ್ಡಿ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಐಡೆಂಟಿಫಿಕೇಷನ್ ಮಾಡ್ಬೋದು. ಇದನ್ನ ಲೈಕ್ ಸ್ವಲ್ಪ ಜನ ಆರ್ನಮೆಂಟಲ್ಲಾಗೂ ಬಳಸ್ತಾರೆ. ಇದು ಆರ್ನಮೆಂಟಲ್ ಕ್ವಶನ್ ಬಂದರೂ ಬರ್ಬೋದು, ಇಲ್ಲಾಂದರೆ ಮೆಡಿಸಿನ್ ಪರ್ಪಸ್ಗೂ ಬಳಸ್ತಾರೆ. ನೋಡಿ, ಲ್ಯಾಂಥನ ಫ್ಲಾಟ್ಸ್ ಈ ಥರ ಇರುತ್ತೆ. ಇವೆಲ್ಲ ಐಡೆಂಟಿಫಿಕೇಷನ್ ಈಸಿ ಇರುತ್ತೆ. ಮತ್ತು ಫ್ರೆಂಡ್, ಎಕ್ಕದ ಗಿಡ ಇರುತ್ತಲ್ಲ, ಇದೆಲ್ಲ ಶುಭ ಸಂಕೇತ ಅಂತಾರೆ. ಇದನ್ನೂ ಕೇಳೋ ಚಾನ್ಸಸ್ ಎಲ್ಲ ಕೇಳ್ಬೋದು. ಯಾಕಂದರೆ ಇವೆಲ್ಲ ನಾವು ಗ್ರಾಮೀಣದಿಂದನೇ ಇವೆಲ್ಲ ಇರ್ತವೆ, ಏನು ಬೇರೆ ಎಲ್ಲಿರಲ್ಲ. ನೋಡಿ, ಎಕ್ಕದ ಗಿಡ ಇರುತ್ತೆ, ಫುಲ್ ಗ್ರೀನು. ಇದು ಅಂದರೆ ಇದು ಅರೇಂಜ್ಮೆಂಟ್ ನೋಡಿ ಬನ್ನಿ, ಆಪೋಸಿಟ್ ಅರೇಂಜ್ಮೆಂಟ್ ಇದೆ, ವರ್ಟಿಕಲಲ್ಲ ಆಪೋಸಿಟ್. ಇವೆಲ್ಲ ತಿಳ್ಕೊಬೇಕು. ಈ ಥರ ಇದ್ರೆ ಆಪೋಸಿಟು ಮತ್ತು ವರ್ಟಿಕಲ್ ಇವೆರಡು ನಿಮಗೆ ಟ್ರಿಕ್ಸ್ಗಳು ಗೊತ್ತಾಗ್ಬಿಟ್ರೆ ನೀವು ಆರಾಮ್ಸಾಗಿ ಐಡೆಂಟಿಫಿಕೇಷನ್ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ವರ್ಟಿಕಲ್ ಸೆಗ್ಮೆಂಟೇಷನ್ಸ್ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ಈ ಥರ. ನೆಕ್ಸ್ಟ್ ಫ್ರೆಂಡ್ಸ್, ಇದು ಛತ್ರಿ ಮರ ಗೊತ್ತಲ್ಲ ನೋಡಿ, ಎಷ್ಟು ದೊಡ್ಡದಾಗಿ ಏನಿಲ್ಲ, ಇದು ಚಿಕ್ಕದಾಗಿದೆ. ಅದು ಛತ್ರಿ ಮರ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಕೋಬೋದು. ಇದಿನ್ನು ಫ್ಲಾರಿಂಗ್, ಅಂದರೆ ಇದು ಫ್ಲಾರಿಂಗ್ ಸೀಸನ್ ಅಲ್ಲ, ಇದೆಲ್ಲ ಮಾರ್ಚ್ ಟೈಮ್. ಏನು ನಾವು ಮದುವೆ ಲಗ್ನದ ಟೈಮಲ್ಲಿ ಅಷ್ಟೇ ಇವೆಲ್ಲ ಹೂ ಬಿಡೋದು. ಎಲೆಗಳು ಡಿಫ್ರೆನ್ಷಿಯೇಷನ್ ತಿಳ್ಕೊಬೋದು. ಇದು ಸ್ವಲ್ಪ ಕಾಪರ್ ಅಲ್ಲ, ಛತ್ರಿ ಮರ. ಓಕೆ, ಏನು ಡಿಫ್ರೆನ್ಷಿಯೇಷನ್ ಈಸಿ, ಅಂದರೆ ಸಿಮಿಲಾರಿಟೀಸ್ ಯಾವುದಿಲ್ಲ, ಇದೊಂದೇ ಥರ. ನೋಡಿ, ಎಲೆಗಳು ಈ ಥರ ಇರುತ್ತೆ. ಇದು ನೋಡಿ, ಇದೂ ಆಪೋಸಿಟ್ ಅರೇಂಜ್ಮೆಂಟ್ ಆಗಿದೆ. ನೋಡಿ, ಆಪೋಸಿಟೇ ಅರೇಂಜ್ಮೆಂಟ್ಗಳಾಗಿವೆ. ಇವೆಲ್ಲ ಈಸಿ ನಿಮಗೆ ಮೆಥಡ್. ಆಪೋಸಿಟು, ವರ್ಟಿಕಲ್ ಇವೆಲ್ಲ ತಿಳ್ಕೊಬಿಡ್ಬೇಕು ಟ್ರಿಕ್ಸ್ಗಳನ್ನ. ಮತ್ತೆ ನೋಡೋದಾದರೆ ಫ್ರೆಂಡ್ಸ್, ನಾನು ಹೊಂಗೆಕಾಯಿ ಗಿಡ ಮೊದಲೇ ಒಂದು ತೋರಿಸ್ತೆ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲೂ ಬಂದಿದೆ ನೋಡಿ, ಹೊಂಗೆಕಾಯಿ ಪೊಂಗಮೈ ಸೀಡ್ಸ್ಗಳು ಇದ್ರೊಳಗಡೆ ಇರುತ್ತೆ. ನೋಡಿ, ಕಾಯಿಗಳಿವು ಇಷ್ಟೇ, ಕಾಯಿಗಳೆಲ್ಲ ಇರ್ತವೆ. ಕಾಯಿಗಳನ್ನೂ ಇಡ್ತಾರೆ, ಪೊಂಗಮೈ ಸೀಡ್ಸ್ ಅಂತ. ಅವಾಗ ನೀವು ಮೆನ್ಷನ್ ಮಾಡಬಹುದು. ನೋಡಿ, ಎಲೆಗಳು ಮೊದಲು ನೋಡಿ, ಎಲೆ ಹಾಗೇನೆ